ಶಿಕ್ಷಕರಿಗೆ ಚೆಲ್ಲಾಟವಾದ್ರೆ ಮಕ್ಕಳಿಗೆ ಜೀವದ ಜೊತೆ ಆಟ. ಸಂಪ್ನಿಂದ ನೀರೆತ್ತುವಂತಹ ಶಾಲೆ ಮಕ್ಕಳಿಂದ ಈ ರೀತಿ ಕೆಲಸ ಮಾಡಿಸಲಾಗ್ತಾ ಇದೆ. ಶಿಕ್ಷಕರಿಗೆ ಇದೊಂದು ರೀತಿ ಆಟ ಆಗಿದೆ, ಚೆಲ್ಲಾಟ ಇದೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಶಿಕ್ಷಕರು. ಸಂಪ್ನಿಂದ ಶಾಲೆ ಮಕ್ಕಳಿಂದ ನೀರೆತ್ತಿಸಲಾಗ್ತಾ ಇದೆ. ಮಕ್ಕಳು ಓದೋಕೆ ಅಂತ ಬಂದ್ರೆ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಶಿಕ್ಷಕರು ಶಾಲೆಯಲ್ಲಿ. ಅದು ಸಂಪ್ನಿಂದ ನೀರೆತ್ತಿಸ್ತಾ ಇರೋದು. ಪುಟ್ಟ ಮಕ್ಕಳು ಇರ್ತಾರೆ, ಹೆಚ್ಚು ಕಮ್ಮಿ ಆದ್ರೆ ಏನ್ ಕತೆ? ಹಾಗಾದ್ರೆ ಪೋಷಕರು ಶಿಕ್ಷಕರನ್ನ ನಂಬಿ ಶಾಲೆಗೆ ಬಿಟ್ರೆ ಮಕ್ಕಳನ್ನ ಈ ರೀತಿ ಮಾಡೋದು ಶಿಕ್ಷಕರು. ಶಾಲೆ ಮಕ್ಕಳಿಂದ ಸಂಪ್ ನೀರನ್ನ ಮೇಲೆತ್ತಿಸಿದ್ದಾರೆ. ನಂಜನಗೂಡು ತಾಲೂಕಿನ ಬಿಳಿಗಿರಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಸರ್ಕಾರಿ ಶಾಲೆಯಲ್ಲಿ ಈ ರೀತಿಯಾದಂತಹ ಘಟನೆ ಆಗಿದೆ. ಶಾಲೆ ಮಕ್ಕಳಿಂದಲೇ ಸಂಪ್ನಿಂದ ನೀರನ್ನ ಮೇಲೆತ್ತಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಕೊಠಡಿಯಲ್ಲಿ ಕೂತು ಪಾಠ ಕಲಿಬೇಕಾದಂತಹ ಮಕ್ಕಳು ಈ ರೀತಿಯಾಗಿ ಸಂಪ್ನಿಂದ ಒಂದು ಕೊಡಕ್ ನೀರನ್ನ ತುಂಬ್ತಾ ಇರುವಂತಹ ದೃಶ್ಯ. ತುಂಬಾ ಆಳ ಇರುತ್ತೆ. ಸಂಪ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಆಳ ಇರುತ್ತೆ. ನೀರು ತುಂಬಾ ಇದ್ದು ಆಯಾ ತಪ್ಪೇನಾದ್ರೂ ಕೆಳಗ್ ಬಿದ್ರೆ ಆ ಮಗು ಯಾವ ರೀತಿಯಾದಂತ ಅನಾಹುತ ಆಗತ್ತೆ ಅಂತ. ಹಾಗಾದ್ರೆ ಶಿಕ್ಷಕರಿಗೆ ಪ್ರಜ್ಞೆನೇ ಇಲ್ವಾ? ಮಕ್ಕಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರು? ಹಾಗಾದ್ರೆ ಅವಾಗ ನಮ್ಗೇನು ಗೊತ್ತಿರ್ಲಿಲ್ಲ ಅಂತ ಹೇಳ್ಬಿಡೋದು. ಇದು ಶಿಕ್ಷಕರ ಚೆಲ್ಲಾಟ. ಮಕ್ಕಳ ಜೀವಕ್ಕೆ ಇಲ್ಲಿ ಬೆಲೆನೇ ಇಲ್ವಾ? ಹಾಗಾದ್ರೆ ಪಾಪ ಅಪ್ಪ ಅಮ್ಮ ಶಾಲೆಗೆ ಬಿಟ್ಟು ಶಿಕ್ಷಕರು ನೋಡ್ಕೊಳ್ತಾರೆ, ಆರಾಮಾಗಿರ್ತಾರೆ, ಶಾಲೆಯಲ್ಲಿ ಶಿಕ್ಷಣ ಕಲಿತಾ ಅಂತ ಮಕ್ಕಳೇನು ಆರಾಮಾಗಿ ಇರ್ತಾರೆ ಅಂತ ಪೋಷಕರು ಅಂದ್ಕೊಳ್ತಾರೆ. ಆದ್ರೆ ಇಲ್ಲಿ ಶಿಕ್ಷಕರು ಮಾಡ್ತಾ ಇರೋದೇನು? ಓದಿಸ್ತಾ ಇಲ್ಲ, ಕೆಲಸ ಮಾಡಿಸ್ತಾ ಇದ್ದಾರೆ. ಆ ಸಂಪ್ನಿಂದ ಒಂದು ಜಗ್ ತಗೊಂಡು ಅದರಿಂದ ನೀರು ತುಂಬ್ತಾ ಇದೆ ಅಲ್ಲಿ ಒಂದು ಮಗು. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಏನ್ ಕತೆ ಈ ಶಾಲೆದು? ಮಕ್ಕಳಿಂದ ಈ ರೀತಿಯಾದಂತಹ ಕೆಲಸ ಹೇಗ್ ಮಾಡಿಸ್ತಾ ಇದ್ದಾರೆ? ಪ್ರಗತಿ, ಖಂಡಿತವಾಗ್ಲೂ ಕೂಡ ಇದು ಶಿಕ್ಷಕರ ದಿವ್ಯ ನಿರ್ಲಕ್ಷ್ಯ ಜೊತೆಗೆ ಅವರ ಬೇಜವಾಬ್ದಾರಿತನ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂತಂದ್ರೆ ಇದು ನಂಜನಗೂಡು ತಾಲೂಕಿನ ಬಿಳಿಗೆರೆಯಲ್ಲಿ ಬರ್ತಕ್ಕಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಒಂದು ಶಾಲೆಯಲ್ಲಿ ಇರ್ತಕ್ಕಂತಹ ಮಕ್ಕಳೇನಿದೆ ಸುಮಾರು 90 ಮಕ್ಕಳಷ್ಟಿವೆ. ಇದು ಹಿರಿಯ ಪ್ರಾಥಮಿಕ ಶಾಲೆ. ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕೂಡ ಮಕ್ಕಳಿದ್ದಾರೆ. ಆದ್ರೆ ಇಲ್ಲಿ 7ನೇ ತರಗತಿಯ ಮಕ್ಕಳುಗಳು, 8ನೇ ತರಗತಿಯ ಮಕ್ಕಳುಗಳೇನಿವೆ ಆ ಮಕ್ಕಳ ಕೈಯಲ್ಲಿ ಸಂಪ್ನಿಂದ ನೀರನ್ನ ಎತ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಟೀಕೆಗೆ ಮತ್ತೆ ಆತಂಕಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು. ನಾವೀಗಾಗಲೇ ಕೂಡ ಸಾಕಷ್ಟು ಪ್ರಕರಣಗಳನ್ನ ನೋಡ್ತೀವಿ. ಶಾಲೆಗಳಲ್ಲಿ ಮಕ್ಕಳನ್ನ ಬಿಟ್ಟಂತ ಸಂದರ್ಭದಲ್ಲಿ ನೀರಿನ ಸಂಪಿಗೆ ಬಿದ್ದು ತೊಂದರೆ ಆಗುವಂತದ್ದು ಮತ್ತೊಂದೆಲ್ಲವ. ಯಾವುದೇ ಒಂದು ಸರ್ಕಾರಿ ಶಾಲೆ ಅಂದ ಮೇಲೆ ಅಲ್ಲಿ ಬಿಸಿ ಊಟದ ಯೋಜನೆ ಇದೆ, ಅಲ್ಲಿ ಅಡಿಗೆ ಮಾಡುವಂತಹ ವ್ಯಕ್ತಿಗಳಿರ್ತಾರೆ, ಅಡಿಗೆ ಸಹಾಯಕರಿರ್ತಾರೆ, ಅಂತವ್ರು ಈ ಕೆಲಸಗಳನ್ನ ಮಾಡ್ಬೇಕು. ಒಂದು ಶಾಲೆಯಲ್ಲಿ ಸಂಪಿದ್ದಂತ ಸಂದರ್ಭದಲ್ಲಿ ಅದನ್ನ ನೀರೆತ್ತರಿಕೆ ಕೂಡ ಮೋಟಾರ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರ್ಲಾಗಿರುತ್ತೆ. ಆದ್ರೆ ಈ ಬಿಳಿಗೆರೆಯಲ್ಲಿರ್ತಕ್ಕಂಥ ಈ ಒಂದು ಶಾಲೆ ಏನಿದೆ ಸರ್ಕಾರಿ ಶಾಲೆಯಲ್ಲಿ ಅದ್ಯಾವುದನ್ನು ಕೂಡ ಮಾಡ್ಕೊಳ್ಳದಂತಹ ಸಿಬ್ಬಂದಿಗಳು ಮತ್ತೆ ಅಲ್ಲಿನ ಶಿಕ್ಷಕರು ಈ ರೀತಿಯಾದ ಒಂದು ದಿವ್ಯ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು. ಮತ್ತೆ ಮಕ್ಕಳ ಕೈಯಲ್ಲೇನೆ ಕೂಡ ನೀರನ್ನ ಎತ್ತಿ ಅದನ್ನ ಅಡಿಗೆಗೆ ಮತ್ತೆ ಅಲ್ಲಿ ಲಾನ್ ಬಳಕೆ ಏನಿದೆ ಅದಕ್ಕೆ ಬಳಕೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಹೆಚ್ಚು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಯಾವ್ದಾದ್ರು ಕೂಡ ಅನಾಹುತಗಳಾದ್ರೆ ಯಾರು ಹೊಣೆ ಎನ್ನುವ ಒಂದು ಪ್ರಶ್ನೆಯನ್ನ ಈಗ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ವಿಡಿಯೋ ಈಗ ವೈರಲ್ ಆಗಿದೆ. ವೈರಲ್ ಆದ ನಂತರದಲ್ಲಿ ಕೂಡ ಅಧಿಕಾರಿಗಳು ಸಂಬಂಧಪಟ್ಟಂತ ಶಿಕ್ಷಕರ ಮೇಲೆ ಯಾವ ರೀತಿಯಾದ ಕ್ರಮವನ್ನ ಜರುಗಿಸ್ತಾರೆ ಅಥವಾ ಏನಾದ್ರೂ ಆಕ್ಷನ್ ತಗೊಳ್ತಾರ ಕಾದ್ ನೋಡ್ಬೇಕಾಗತ್ತೆ. ಪ್ರಗತಿ, ನಾವು ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.